ಮೆಕ್ಕೆಜೋಳ ಅಥವಾ ಜೋಳದ ಕಟಾವು ಮಾಡ್ತಿದ್ದೀರಾ? ಹಾಗಾದರೆ ಸರಿಯಾದ ಜಾಗ್ರತೆ ತಗೊಳ್ಳದಿದ್ದರೆ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರೇ ಹಾಳಾಗೋ ಅಪಾಯ ಇದೆ. ಬೆಳೆ ಕೊಯ್ದ ತಕ್ಷಣ ಸ್ಟೋರ್ ಮಾಡಬೇಡಿ. ಧಾನ್ಯದಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಬೂಜು ಹಿಡಿದು ಬಣ್ಣ ಬದಲಾಗಿಬಿಡುತ್ತೆ. ಮೆಕ್ಕೆಜೋಳದಲ್ಲಿ ಆದರೆ 12ರಿಂದ 13% ತೇವಾಂಶ ಇರಬೇಕು. ಅದೇ ಜೋಳದಲ್ಲಿ ಆದರೆ 10ರಿಂದ 12%ಗಿಂತ ಜಾಸ್ತಿ ತೇವಾಂಶ ಇರಬಾರದು. ಮೆಕ್ಕೆಜೋಳದ ಕಾಳನ್ನು ಬಾಯಲ್ಲಿ ಹಾಕಿ ಕಚ್ಚಿದಾಗ ಟಕ್ ಅಂತ ಸೌಂಡ್ ಬಂದರೆ ಮತ್ತು ಉಗುರಿನಿಂದ ಒತ್ತಿದಾಗ ಮೆತ್ತಗೆ ಆಗದೆ ಗಟ್ಟಿಯಾಗಿ ಹೊಡೆದರೆ ಅದು ಸ್ಟೋರ್ ಮಾಡಲು ಸಿದ್ಧವಾಗಿದೆ ಅಂತ ಅರ್ಥ. ಧಾನ್ಯ ಇಡುವ ಕೋಣೆಯಲ್ಲಿ ತೇವಾಂಶ ಇರದಂತೆ ನೋಡಿಕೊಳ್ಳಿ. ಹಳೆಯ ಗೋಣಿ ಚೀಲಗಳನ್ನು ಬಳಸುವ ಮುಂಚೆ ಬಿಸಿ ನೀರಿನಲ್ಲಿ ಕುದಿಸಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಬಳಸಿ. ಹೀಗೆ ಮಾಡಿದರೆ ಹಳೆಯ ಹುಳುಗಳು ಹೊಸ ಧಾನ್ಯಕ್ಕೆ ಹತ್ತುವುದಿಲ್ಲ. ಹುಳು ಬರಬಾರದೆಂದರೆ ಒಂದು ಚೀಲಕ್ಕೆ ಸುಮಾರು 200 ಗ್ರಾಂ ಒಣಗಿದ ಬೇವಿನ ಎಲೆ ಅಥವಾ ಸುಣ್ಣದ ಪುಡಿ ಬೆರೆಸಿ ಇಡಿ. ಹಾಗೆ ಚೀಲಗಳನ್ನು ನೇರವಾಗಿ ನೆಲದ ಮೇಲೆ ಇಡದೆ ಮರಗಳ ಪಟ್ಟಿಗಳ ಮೇಲೆ ಇಟ್ಟರೆ ಕೆಳಗಿನಿಂದ ತೇವಾಂಶ ತಾಗುವುದಿಲ್ಲ. ಈ ಪುಟ್ಟ ಜಾಗ್ರತೆಗಳನ್ನು ಪಾಲಿಸಿದರೆ ನಿಮ್ಮ ಬೆಳೆಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆ ಕೂಡ ಸಿಗುತ್ತೆ. ಇಂತಹ ಇನ್ನಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.